ಯುಗಾಂತ್ಯ ಆಯ್ತು ಅಂತೀರಾ ಅಥವಾ ಇನ್ನೂ ಕೂಡ ಸಿದ್ದರಾಮಯ್ಯ ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಯುಗಾಂತ್ಯ ಆಯಿತು. ಇನ್ನು ಮಕ್ಕಳು ಅವ್ರ ಶಕ್ತಿ ಸಾಮರ್ಥ್ಯದ ಮ್ಯಾಗ ಬೆಳಿಬೇಕು, ಇವ್ರ ಅಪ್ಪಗಳ ಮ್ಯಾಗ ಬೆಳೆಯುವಂಥ ಕೆಲಸ ಬಂದಾಗು. ಅದಕ್ಕೆ ಸಿದ್ದರಾಮಯ್ಯನವ್ರು ಏನೇ ಇರಲಿ, ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ರು ನಾವೊಬ್ಬ ರಾಜಕಾರಣಿಯಾಗಿ ಅವರ ಜೀವನ ಒಳ್ಳೆಯದಾಗಲಿ, ಅವ್ರು ಏನೇ ಇರಲಿ ಎಲ್ಲೆಲ್ಲೂ ಕೆಲವೊಂದು ಒಳ್ಳೆಯ ಕೆಲಸನೂ ಮಾಡಿರ್ತಾರೆ. ಬರೀ ಟೀಕೆನೂ ಮಾಡೋದು ಒಳ್ಳೆಯದಲ್ಲ, ಅದು ಒಳ್ಳೆಯ ರಾಜಕಾರಣಿ ಲಕ್ಷಣ ಅಲ್ಲ. ಸಿದ್ದರಾಮಯ್ಯವ್ರಿಗೆ ವಿದಾಯ ಹೇಳ್ತೀವಿ, ಶುಭ ವಿದಾಯ ಹೇಳ್ತೀವಿ. ಅದ್ರ ಒಂದು ಮಾತ್ರ 2026 ನಾವು ನೆನೆಸ್ಕೋಬೇಕಪ್ಪ. ಏನಂದ್ರೆ ಎಲ್ಲ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳ ಅಂತ್ಯ ಆಯಿತು. ಕೇರಳದಾಗ ಅಂತ್ಯ ಆಯಿತು, ಪಶ್ಚಿಮ ಬಂಗಾಳದಾಗ ಅಂತ್ಯ ಆಯಿತು, ಕರ್ನಾಟಕದಾಗ ಅಂತ್ಯ ಆಯಿತು, ಮತ್ತಿನ್ನೊಂದು ಯಾವ ರಾಜ್ಯ ಅದು ಅಂದರೆ ಅಲ್ಲಿ ತಮಿಳ್ನಾಡದಾಗ ಅದೂ ಒಂದು ರೀತಿ ಹಿಂದೂಗಳ ವಿರೋಧಿ ಸರ್ಕಾರ. ಯಾಕಂದ್ರೆ ದೀಪ ಹಚ್ಚಲಕ್ಕೆ ಅಲ್ಲಿ ಸ್ವಾಮಿ ಅಯ್ಯಪ್ಪನ ಇದಕ್ಕೆ ದೀಪೋತ್ಸವಕ್ಕೆ ವಿರೋಧ ಮಾಡಿದ್ರು ಅವರು ಹಿಂದೂ ಸಂಪ್ರದಾಯಕ್ಕೆ. ಇವು 4 ಮುಖ್ಯಮಂತ್ರಿಗಳ ಅಂತ್ಯ ಹಿಂದೂ ವಿರೋಧಿ ನೀತಿಯಿಂದ. ಇದು ಒಳ್ಳೆಯ ಬೆಳವಣಿಗೆ ದೇಶನಾಗ ನಡೀತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಬದಲಾವಣೆ ಆಯ್ತಲ್ಲ, ಮಮತಾ ಬ್ಯಾನರ್ಜಿ ಇನ್ನೊಂದು ಅವಧಿ ಏನಾರು ಮುಂದುವರೆದಿದ್ರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇರ್ತಿದ್ದಿಲ್ಲ, ಅಷ್ಟು ಕೆಟ್ಟ ಸ್ಥಿತಿ ಇತ್ತು. ಅದಕ್ಕೆ ನಾನು ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ, ಅಮಿತ್ ಶಾ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಬೇರು ಸಹಿತ ತೆಗೆದು ಹಾಕ್ಯಾರ. ಆದಷ್ಟು ಜಲ್ದಿ ತೃಣಮೂಲ ಅಂದ್ರೆ ತಳಗ ಅದು ಸಹಿತ ಈ ಮಮತಾ ಬ್ಯಾನರ್ಜಿ ಪಾರ್ಟಿ ಈ ದೇಶದಿಂದ ತೊಲಗಬೇಕು. ಯುಗಾಂತ್ಯ ಆಯ್ತು ಅಂತೀರಾ ಅಥವಾ ಇನ್ನೂ ಕೂಡ ಸಿದ್ದರಾಮಯ್ಯ ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಯುಗಾಂತ್ಯ ಆಯಿತು. ಇನ್ನು ಮಕ್ಕಳು ಅವ್ರ ಶಕ್ತಿ ಸಾಮರ್ಥ್ಯದ ಮ್ಯಾಗ ಬೆಳಿಬೇಕು, ಇವ್ರ ಅಪ್ಪಗಳ ಮ್ಯಾಗ ಬೆಳೆಯುವಂಥ ಕೆಲಸ ಬಂದಾಗು. ಅದಕ್ಕೆ ಸಿದ್ದರಾಮಯ್ಯನವ್ರು ಏನೇ ಇರಲಿ, ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ರು ನಾವೊಬ್ಬ ರಾಜಕಾರಣಿಯಾಗಿ ಅವರ ಜೀವನ ಒಳ್ಳೆಯದಾಗಲಿ, ಅವ್ರು ಏನೇ ಇರಲಿ ಎಲ್ಲೆಲ್ಲೂ ಕೆಲವೊಂದು ಒಳ್ಳೆಯ ಕೆಲಸನೂ ಮಾಡಿರ್ತಾರೆ. ಬರೀ ಟೀಕೆನೂ ಮಾಡೋದು ಒಳ್ಳೆಯದಲ್ಲ, ಅದು ಒಳ್ಳೆಯ ರಾಜಕಾರಣಿ ಲಕ್ಷಣ ಅಲ್ಲ. ಸಿದ್ದರಾಮಯ್ಯವ್ರಿಗೆ ವಿದಾಯ ಹೇಳ್ತೀವಿ, ಶುಭ ವಿದಾಯ ಹೇಳ್ತೀವಿ. ಅದ್ರ ಒಂದು ಮಾತ್ರ 2026 ನಾವು ನೆನೆಸ್ಕೋಬೇಕಪ್ಪ. ಏನಂದ್ರೆ ಎಲ್ಲ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳ ಅಂತ್ಯ ಆಯಿತು. ಕೇರಳದಾಗ ಅಂತ್ಯ ಆಯಿತು, ಪಶ್ಚಿಮ ಬಂಗಾಳದಾಗ ಅಂತ್ಯ ಆಯಿತು, ಕರ್ನಾಟಕದಾಗ ಅಂತ್ಯ ಆಯಿತು, ಮತ್ತಿನ್ನೊಂದು ಯಾವ ರಾಜ್ಯ ಅದು ಅಂದರೆ ಅಲ್ಲಿ ತಮಿಳ್ನಾಡದಾಗ ಅದೂ ಒಂದು ರೀತಿ ಹಿಂದೂಗಳ ವಿರೋಧಿ ಸರ್ಕಾರ. ಯಾಕಂದ್ರೆ ದೀಪ ಹಚ್ಚಲಕ್ಕೆ ಅಲ್ಲಿ ಸ್ವಾಮಿ ಅಯ್ಯಪ್ಪನ ಇದಕ್ಕೆ ದೀಪೋತ್ಸವಕ್ಕೆ ವಿರೋಧ ಮಾಡಿದ್ರು ಅವರು ಹಿಂದೂ ಸಂಪ್ರದಾಯಕ್ಕೆ. ಇವು 4 ಮುಖ್ಯಮಂತ್ರಿಗಳ ಅಂತ್ಯ ಹಿಂದೂ ವಿರೋಧಿ ನೀತಿಯಿಂದ. ಇದು ಒಳ್ಳೆಯ ಬೆಳವಣಿಗೆ ದೇಶನಾಗ ನಡೀತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಬದಲಾವಣೆ ಆಯ್ತಲ್ಲ, ಮಮತಾ ಬ್ಯಾನರ್ಜಿ ಇನ್ನೊಂದು ಅವಧಿ ಏನಾರು ಮುಂದುವರೆದಿದ್ರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇರ್ತಿದ್ದಿಲ್ಲ, ಅಷ್ಟು ಕೆಟ್ಟ ಸ್ಥಿತಿ ಇತ್ತು. ಅದಕ್ಕೆ ನಾನು ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ, ಅಮಿತ್ ಶಾ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಬೇರು ಸಹಿತ ತೆಗೆದು ಹಾಕ್ಯಾರ. ಆದಷ್ಟು ಜಲ್ದಿ ತೃಣಮೂಲ ಅಂದ್ರೆ ತಳಗ ಅದು ಸಹಿತ ಈ ಮಮತಾ ಬ್ಯಾನರ್ಜಿ ಪಾರ್ಟಿ ಈ ದೇಶದಿಂದ ತೊಲಗಬೇಕು.